ಹಾಯ್ ಫ್ರೆಂಡ್ಸ್, ಇನ್ನೇನಪ್ಪ ಮಿನಿ ವ್ಲಾಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬ್ಯಾಗೆಲ್ಲ ಪ್ಯಾಕಿಂಗ್ ಮಾಡ್ತಾನೆ, ಏನು ಊರು ಬಿಡ್ತಾವನೆ ಅಂತ ಅನ್ಕೊಂಡ್ಕೊಬಿಟ್ರೆ ಶಾಪ್ಗೆ ಸ್ವಲ್ಪ ಪರ್ಚೇಸಿಂಗ್ ಮಾಡಬೇಕಾಗಿತ್ತು. ಹಾಗಾಗಿ ಬೆಂಗಳೂರಿಗೆ ಹೋಗ್ತಾಯಿದ್ದೆ. ಬೆಂಗಳೂರಿಗೆ ಹೋಗಿ ಸ್ವಲ್ಪ ಪರ್ಚೇಸ್ನ ಶಾಪಿಗೆ ಮಾಡ್ಕೊಂಬಂದು ನೆಕ್ಸ್ಟ್ ಅದು ವರ್ಕೌಟ್ನ ಸ್ಟಾರ್ಟ್ ಮಾಡೋಣ ಅಂತೇಳಿ ಹಾಗಾಗಿ ಇರಲಿ ಅಂತೇಳಿ ಬಸ್ಗೆ ಕಾಯ್ತಾಯಿದ್ವಿ. ಬಂದ್ವಿ, ಬಸ್ ಬರಲಿಲ್ಲ. ಆದರೆ ಲಾಸ್ಟಿಗೆ ಬಂತು ಬಸ್ನಲ್ಲಿ ಬಂದು ಕುಂತ್ರೆ ನೋಡ್ತೀನಿ ಖಾಲಿ ಬಸ್ಸೆಲ್ಲ, ಯಾರು ಇನ್ನೂ ಬಂದಿದ್ದಿಲ್ಲ. ಹಾಗಾಗಿ ಮತ್ತೆ ಬಂದು ನೋಡಿದ್ರೆ ರೈತರು ಮತ್ತು ಅವ್ರ ಮಿತ್ರರು ಹೊಲದಲ್ಲಿ ಫುಲ್ ಜೋರು ಕೆಲಸ ಮಾಡ್ತಾಯಿದ್ರು. ನೋಡ್ತಾ ಇದ್ದೆ ಹಳ್ಳ ಕೊಳ್ಳ ಎಲ್ಲ ತುಂಬಿದ್ವು. 2-3 ಊರು ದಾಟಿದ್ರು ಯಾರೂ ಬಸ್ನಲ್ಲಿ ಹತ್ತೇ ಇಲ್ಲ. ಏನು ನಾನು ಬಂದಿದ್ದು ಕತ್ತಿಲ್ಲೋ ಏನೋ ಎದಕ್ಕಂತ ಗೊತ್ತಾಗಲಿಲ್ಲ. ಇಲ್ಲಿ ನೋಡ್ರೆ ನಮ್ಮ ರೈತರು ಯಾವುದೇ ನೀರನ್ನು ವೇಸ್ಟ್ ಮಾಡೋಂಗಿಲ್ಲ. ಹಾಗಾಗಿ ಇದು ಶೇಷಿ ಕೆರೆ ತುಂಬಿ ಫುಲ್ಲು ತುಳುಕ್ತಾಯಿತ್ತು. ಹಂಗೆ ನೋಡಿದ್ರೆ ಆಮೇಲೆ ಪಾರ್ಕ್ ಹತ್ರ ನೋಡ್ತೀನಿ ಫುಲ್ಲು ಜನ ಇದ್ದರು, ಅಂದರೆ ಒಳಗಡೆ ಇದ್ದರು. ಮತ್ತು ರೈತರವರು ಮತ್ತು ಅವ್ರ ಮಿತ್ರರು ಮನೆ ಕಡೆ ಪಯಣ ಸಾಗಿಸ್ತಾಯಿದ್ರು. ಆಯಿತು ಬಾಯ್ ಅಂತೇಳಿ ಬಂದೆ. ಬರ್ತಾ ಮತ್ತು ಊರು ಬಂತು, ಅಂದರೆ ನೆಕ್ಸ್ಟ್ ಸ್ಟಾಪ್ ಬಸ್ ಸ್ಟ್ಯಾಂಡ್ ಬಂತು. ಅಲ್ಲಿ ಬಂದು ಖುಷ್ಕಿ ಬಸ್ ಸ್ಟ್ಯಾಂಡ್ಗೆ ಬಂದುಬಿಟ್ಟು ಅವರು 7:15ಕ್ಕೆ ಬಸ್ ಹೋಗುತ್ತೆ ಅಂತ ಹೇಳಿದರು. ಹಾಗಾಗಿ ಮಧ್ಯಾಹ್ನ ಏನೂ ತಿಂದಿದ್ದಿಲ್ಲಲ್ಲ, ಹಾಗಾಗಿ ನೋಡಿದೆ ಬಿಸಿ ವಡೆ ಇಡ್ಲಿ ಹಾಕ್ತಾಯಿದ್ರು. 1-2 ಪಾರ್ಸಲ್ ಮಾಡಿದೆ, 2 ಪ್ಯಾಕೆಟು ಮಾಡ್ಕೊಂಬಿಟ್ಟು ಬಂದು ನೋಡಿದೆ ಬಸ್ ನಿಂತಿತ್ತು. ಆಮೇಲೆ ಮತ್ತೆ ಬರೀ ಇಡ್ಲಿ ವಡೆ ಅಂದರೆ ಹಂಗೆ ಅದರಲ್ಲಿ ನೀರನ್ನೂ ಇಲ್ಲ ಅಂತೇಳಿ 1-2 ಲೀಟ್ರ್ ನೀರು ಬಾಟ್ಲ್ ತೊಗೊಂಡು ಬಂದು ನೋಡ್ತೀನಿ. ಆಮೇಲೆ ಬಸ್ ಸ್ಟಾರ್ಟ್ ಆಗಿ ಹೋಯ್ತು. ಅವ್ನು ಮಲ್ಕೊಂಬಿಡಪ್ಪ ಸುಮ್ಮನೆ ಊರು ಬರೋತನೂ ಏನು ಎದ್ದೇಳಬೇಡ ಅಂದ. ಆಗ ನೋಡಿದೆ ಹೈವೇದಲ್ಲಿ ಫುಲ್ಲು ಇದು ಬಿಸಿ ಇತ್ತು. ಇವರು ಏನೋ ಲೈಟ್ ಹಾಕಂಗೆ ಕಾಣ್ತಾ ಇರಲಿಲ್ಲ. ಹಾಗಾಗಿ ಮತ್ತೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ಅತಿ ದೊಡ್ಡ ಸುರಂಗ ಮಾರ್ಗವನ್ನು ತೋರಿಸಿ ನಾಳೆಗೆ ಪರ್ಚೇಸ್ ಮಾಡುವ ಎಲ್ಲ ವೀಡಿಯೋಗಳನ್ನು ಹಾಕ್ತೀನಿ. ಇಂದಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಟಾಟಾ, ಬಾಯ್.